ಸೊ ಹಾಯ್ ಹಲೋ ಫ್ರೆಂಡ್ಸ್, ಇದು ನಾನು ನಿಮ್ಮ ಮನೋಜ್ ಮಾತಾಡ್ತಿರೋಂಥದ್ದು. ಏನಪ್ಪ ಇವನು ಯಾರು ಟ್ರೈನಲ್ಲಿ ಎಲ್ಲಿ ಹೋಗ್ತಾ ಇದ್ದಾನೆ ಅಂತೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಪೂರ್ತಿ ವಿಡಿಯೋ ನೋಡಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತೇಳಿ ನಿಮಗೆ ಅರ್ಥ ಆಗುತ್ತೆ. ಯಾವ ಅರಸೀಕೆರೆ? ಹಾಸನ ಅರಸೀಕೆರೆ. ಈ ಕಡೆಯಿಂದ ಹೋಯ್ತಾ ಇರೋದು ಯಾವ ಗೋವಾ? ಬೀಚ್ ಗೋವಾ ಅಲ್ಲ, ಯಾವ ಗೋವಾ ಹೇಳಿ ಕರೆಕ್ಟಾಗಿ? ನಾರ್ತ್ ಗೋವಾನೋ ಸೌತ್ ಗೋವಾನೋ? ಸೌತ್ ಗೋವಾದಲ್ಲಿ ಮಡೋಲಾ. ಎಲ್ಲಿಗೆ ಹೋಗ್ತಿದ್ಯಾ? ಮಡೋಲಾಗ ಹೋಗಕ್ಕೆ ಏನ್ ಕಾರಣ ಅಲ್ಲಿ? ರೀಸನ್? ಮಡೋಲಾಗ ಹೋಗ್ತಾ ಇರೋದು ಶಾಪ್ ಕಂಪ್ನಿಯಿಂದ ಅಲ್ಲಿ ಮೀಟಿಂಗ್ ಇದೆ ಕಾರಣದಿಂದ ಮತ್ತೆ ಯಾಕೆ? ಮತ್ತೆ ಅಲ್ಲಿ ಯಾವ ರೆಸಾರ್ಟ್ ಅಲ್ಲಿ ಇದೀವಿ? ಅಷ್ಟೇನು ಗೊತ್ತಿಲ್ಲ. ಕರ್ಕ ಹೋಯ್ತೀವಿ, ಹೋಯ್ತಾ ಇದ್ರಿ? ಎಷ್ಟು ಜನ ಹೋಯ್ತಾ ಇದೀವಿ? ಫ್ರೆಂಡ್ಸ್ ಅದೆಲ್ಲ ಫ್ರೆಂಡ್ಸ್ ಶಿವಕುಮಾರ್ ಅಣ್ಣ ಅವ್ರಿಗೆ ಒಂದು ಹುಡುಗಿ ಹುಡುಕ್ತಾ ಇದೀವಿ. ಅದಕ್ಕೆ ಗೋವಾದಲ್ಲಿ ಅದಕ್ಕೆ ಕರ್ಕ ಹೋಯ್ತಾ ಇದ್ದೀವಿ. ರಷ್ಯಾನೇ ಬೇಕಲ್ವ ಅದಕ್ಕೆ? ರಷ್ಯಾನೇ ಬೇಕು ಅಂತ? I am married. Married? I am married. My friend. Manoj and Binoy. ಆಮೇಲೆ It's not marriage. Girls. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಗೋವಾದಲ್ಲೇ ಸಿಗ್ತೀವಿ ನಿಮ್ಗೆ ಡೈರೆಕ್ಟಾಗಿ. ಬಾಯ್. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ಗೋವಾ ರೀಚ್ ಆಗಿದ್ದೀವಿ. ಎಲ್ಲ ಬೆಳಗ್ಗೆ 5 ಗಂಟೆ ಎಲ್ಲ ಹೋಗ್ತಾನೆ ಇದ್ದು ಆಚೆ ಬಂದಿದ್ದೀವಿ. ಎಲ್ಲರ ಮುಖಗಳು ನೋಡಿ ಹೆಂಗಿದೆ ಅಂತೇಳಿ. ಬನ್ನಿ ಮುಂದೆ ಟ್ರಿಪ್ ಹೇಗಿರುತ್ತೆ ಮಾರ್ನಿಂಗು ಏನು ನೋಡ್ಬೇಕಂಗೆ. ಮತ್ತು ಹಾಗೆ ಫ್ರೆಂಡ್ಸ್, ನೆಕ್ಸ್ಟು ನಾವು ಹೋಗೋಂಥ ರೆಸಾರ್ಟ್ಗೆ ಯಾವ ರೀತಿ ಹೋಗೋದು ಅಂತೇಳಿ ಎಲ್ಲ ಯೋಚನೆ ಮಾಡ್ತಾಯಿದ್ರು. ಹಂಗೆ ಟಕ್ ಅಂತ ಒಂದು ಐಡಿಯಾ ಬಂತು ನೋಡಿ. ನೆಕ್ಸ್ಟು ಎಲ್ಲರೂ ಕೂಡ ಬೆಳಗ್ಗೆ 7 ಕಿಲೋಮೀಟ್ರ್ ವಾಕ್ ಮಾಡಿಕೊಂಡು ನಮ್ಮ ಒಂದು ರೆಸಾರ್ಟ್ಗೆ ಕರ್ಕೊಂಡು ಎಷ್ಟು ದೂರ ಆಯ್ತು ಅಷ್ಟು ದೂರ ನಡೀರಿ. Today is going to ಬೇವಾಚ್ ರೆಸಾರ್ಟ್. ಮಾತಾಡಿ ಕೇಳಿ ಫ್ರೆಂಡ್ಸ್ ಏನೋ ಹೇಳ್ತಾರಂತೆ ಅವರು. ಕರ್ನಾಟಕದಿಂದ ಗೋವಾದ ಬೇವಾಚ್ ರೆಸಾರ್ಟ್ಗೆ ಬರಲಿಕ್ಕೆ ಮಾಡ್ಗಾಂವ್ ಪ್ರದೇಶ ಸ್ಟೇಷನಲ್ಲಿ ಇಳಿದು 7 ಕಿಲೋಮೀಟರ್ ವಾಕ್ ಮಾಡ್ತಿದ್ದಾರೆ. ಬೆಳಿಗ್ಗೆ ಟೈಮ್ ಎಷ್ಟು ಇವಾಗ? ಟೈಮ್ 5 ಗಂಟೆ. 5 ಗಂಟೆ. ಓಕೆ. ಹಾಂ, 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವಾಕ್ ಮಾಡೋಕ್ಕೆ. 7 ಕಿಲೋಮೀಟ್ರು ನಡ್ಕೊಂಡು ಆರೋಗ್ಯವಾಗಿ ಎಲ್ಲರೂ ಸೇರಲಿ ಅಂತ ಬಯಸ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ನಡ್ಕೊಂಡು ಬರಬೇಕಾದ್ರೆ ರೋಡಲ್ಲಿ ಗೊತ್ತಿಲ್ಲಂಗೆ ಒಂದು ಮ್ಯಾಂಗೋ ಮತ್ತು ಫ್ರೂಟ್ಸ್ ಮಾರ್ಕೆಟ್ಗೆ ಗೋವಾದಲ್ಲಿ ಎಂಟ್ರಿ ಅದು. ಯಾವ ಕಡೆ ನೋಡಿದ್ರು ಬರೀ ಫ್ರೂಟ್ಸ್ ಮತ್ತು ಏನು ಸ್ಮೆಲ್ ಹೇಳ್ತೀರಾ, ಸಖತ್ತಾಗಿತ್ತು. ಒಳ್ಳೆ ಬೆಳಗ್ಗೆ ಮಾರ್ನಿಂಗ್ ಒಳ್ಳೆ ಎಕ್ಸ್ಪೀರಿಯನ್ಸ್. ನಿಜವಾಗ ನಾವು ಆಟೋದಲ್ಲಿ ಹೋಗಿದ್ರಂತೂ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಗ್ತಿರ್ಲಿಲ್ಲ. ಸೊ ನಾನೇನು ರೆಕಮೆಂಡ್ ಮಾಡೋದು ಅಂತ ಹೇಳಿದ್ರೆ, ನೀವು ಹೋದರೂ ಕೂಡ ಈ ರೀತಿ ನಡ್ಕೊಂಡೇ ಹೋಗಿ. ಹೆಂಗಿದೆ ಆಂಟಿ ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆ. ಪಾಪ ಎಲ್ಲರಿಗೂ ನಡೆದು ಸಾಕಾಗಿ ಒಂದು ಕಡೆ ಟೀ ಕುಡ್ಸಕ್ಕೆ ಬಂದಿದ್ದೀವಿ. ನೋಡಿ ಇದು ಏನಿದು? ಕ್ರಾಬ್ ನಳ್ಳಿ ಸತ್ತೋಯ್ತಾ? ಡೆತ್. ಸತ್ತೋಗಿಲ್ಲ ಅದು. ಸತ್ತೋಗೈತೆ. ಸಮುದ್ರದ ನಳ್ಳಿ ಡಿಫ್ರೆಂಟ್ ಆರಾನು 1 ಕಿಲೋಮೀಟರ್ ಸುತ್ತಾಗತ್ತೆ. ಹೋಗಿ ಆಗಲಿ. 5 ಕಿಲೋಮೀಟರ್ ಇದೆ ನೋಡೋ ಡಿಸ್ಟೆನ್ಸ್. ಕರೆಕ್ಟಾಗಿ 5 ಕಿಲೋಮೀಟರ್ ಐತೆ. ಗೊತ್ತಾಯ್ತು. ಒಂದೇ ರೋಡು. ಇನ್ನು ಮ್ಯಾಕ್ಸಿಮಮ್ ನಡೆದ್ರೆ 6 ಕಿಲೋಮೀಟರ್ ನಡೆದ್ರೆ ಸಮುದ್ರ ಫುಲ್. ಎಸ್. ಹೋಗಿ ಅಂಕಲ್ ಕೊಡಿ ಇವಾಗ. ಅಂಕಲ್ ಕೊಡ್ಲಿ. ಕೊಡಿ ಹೋಗಿ ಅಂಕಲ್ ಹೋಗಿ. ಅಲ್ಲೇ ಹಂಗೆ ಕೊಟ್ಬಿಟ್ರೆ ಹೇಳ್ಬೇಕು ನೀವು ಐ ಲವ್ ಯು ಅಂತ ಹೇಳಿ.
ಅಲ್ಲೇ ನಿಮ್ ಜೋಡಿ ಇವಾಗ ಹೋಗಿ ಹೋಗಿ ಈಗ ನೀವು ಕುಮಾರಣ್ಣ ಕೊಡಿ ಕೊಡಿ. ಓಕೆ ಇನ್ನೊಬ್ರು ಇವಾಗ ಹೋಗಿ ಹೋಗಿ ಈಗ ನೀವು. ಓಕೆ ಓ ಕೊಡಿ ಇವಾಗ ಹಿಂಗ್ ಕೊಡ್ಬೇಕು ಹಿಂಗ್ ಕೊಡ್ಬೇಕು. ಅಲ್ಲಿ ಇನ್ನೊಂದ್ ಜೋಡಿಯಲ್ಲಿ ಅಣ್ಣ ಬನ್ನಿ ಬನ್ನಿ, ನೀವು ತಪ್ಸ್ಕೊಳಂಗಿಲ್ಲ ಬನ್ನಿ ಇಲ್ಲಿ. ಅದಕ್ಕೆ ಹೋಯ್ತಾರ ನೋಡಿ ಅಲ್ಲಿ. ನೋಡಿ ಎಲ್ಲ ಇಲ್ಲೇ ಇದೀವಿ, ಎಲ್ಲ ಬೀಚ್ ಕಡೆ ಹೋಗ್ತಾ ಇದೀವಿ ನೋಡಿ. ಎಲ್ಲ ಪಾಪ ನಾಷ್ಟ ಮಾಡ್ಕೊಂಡು ಇವಾಗೆಲ್ಲ ಬರ್ತಾವ್ರೆ ಬೀಚ್ ಅಲ್ಲಿ ಆಟ ಆಡಿ ಕರಗ್ಸಕ್ಕೆ. ನೋಡಿ 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 ಏನ್ ಊಟ ಮಾಡಿದ್ರಿ? ಸರಿ ನಾಷ್ಟ ಇಡ್ಲಿ ದೋಸೆ ಕರಗ್ಸಕ್ ರೆಡಿ ಇದೀರಾ? ನಾಳೆ ಬನ್ನಿ ಬೀಚ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ನ. ಮತ್ತೆ ಫ್ರೆಂಡ್ಸ್ ಹಾಗೇನೆ ನಾವು ನಾಷ್ಟ ಎಲ್ಲ ಮಾಡ್ಕೊಂಡು ಬೀಚ್ ಕಡೆ ಹೋಗ್ತಾ ಇದೀವಿ ನೋಡಿ. ಎಲ್ಲರೂ ಕೂಡ ತುಂಬ ಎಕ್ಸೈಟ್ ಆಗಿದ್ದಾರೆ ಬೆಳಗ್ಗೆಯಿಂದ. ಮತ್ತೆ ನಡೆದು ಸುಮಾರು 7 ಕಿಲೋಮೀಟರ್ ಅಂತೇಳಿ 10 ಕಿಲೋಮೀಟರ್ ನಡೆಸ್ತೆ ರೋಡ್ ನನಗೂ ಗೊತ್ತಿಲ್ಲದೆ. ಅಲ್ಲಿಂದ ಮತ್ತೆ ಹಂಗೇನೆ ನಾಷ್ಟ ಎಲ್ಲ ಮಾಡಿಕೊಂಡು ಮತ್ತೆ ಇವಾಗ ಸ್ವಲ್ಪ ಬೀಚ್ ಹತ್ರ ಹೋಗಿ ರಿಲ್ಯಾಕ್ಸ್ ಮಾಡೋಣ ಅಂತೇಳಿ ಎಲ್ಲ ಹೋಗ್ತಾ ಇದ್ದೀವಿ ಬೀಚ್ ಹತ್ರ. ಇಲ್ಲಿಂದನೇ ನನಗಂತೂ ಕಾಣಿಸ್ತಿದೆ ಬೀಚು, ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ವೀಡಿಯೋದಲ್ಲಿ ಗೊತ್ತಿಲ್ಲ. ನೋಡೋಣ ಬನ್ನಿ, ನಮಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಈ ಕಡೆ. ನೋಡೋಣ ಯಾವ ರೀತಿ ಇದೆ ಬೀಚ್ ಅಂತೇಳಿ. ಲೆಟ್ಸ್ ಗೆಟ್ ಇನ್ ಟು ದ ಬೀಚ್. ಜೊತೆಗೆ ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಜಾಸ್ತಿ ಜನ ಇಲ್ಲ ನೋಡಿ. ಎಲ್ಲ ಥರ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾ ಇದ್ದಾರೆ. ಕೊಡ್ಬೇಡ ಯೂಟ್ಯೂಬ್ನಲ್ಲಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ನಾವಂತೂ ಮುಂದೆ ಹೋಗ್ತಾ ಇದ್ದೀವಿ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಇವತ್ತು, ಅದು ನಿಮಗೂ ತೋರಿಸಿ. ಬಾಯ್ ಬಾಯ್.